ಎಲ್ಲರಾಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿಲ್ಲ ಫ್ರೆಂಡ್ಸ್. ನೋಡಕ್ಕೆ ಈ ತರ ಫಿಲ್ಟರ್ ಹಾಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ನನ್ನ ದೇಹದೊಳಗೆ ಹೇಳಕ್ಕಾಗದಂತ ನೋವುಗಳಿದಾವೆ ಫ್ರೆಂಡ್ಸ್. ಹೇಳ್ಕೊಡಂತ ದೊಡ್ಡ ಪ್ರಾಬ್ಲಮ್ ಅಲ್ಲ. ಹಾಸ್ಪಿಟ್ಲಿಗೆಲ್ಲ ಹೋಗ್ಬಿಟ್ಟು ಬಂದೆ ಫ್ರೆಂಡ್ಸ್ ಮೊನ್ನೆ. ಅದು ಅದೇ ಕೋಲ್ಡ್ ಅಲ್ಲೆಲ್ಲ ಓಡಾಡಬೇಡಿ ಅಂತೆಲ್ಲ ಟ್ಯಾಬ್ಲೆಟ್ ಕೊಟ್ಟವ್ರೆ. ಸ್ವಲ್ಪ ಸಾಕ್ಸ್ ಎಲ್ಲ ಹಾಕೊಳ್ರಿ ಅಂತ ಅಂದ್ಬಿಟ್ಟು ಸಾಕ್ಸ್ ಹಾಕಕ್ಕೆ ನನಗೆ ಹಿಮ್ಮಡಿ ಹೊಡ್ಕೊಂಡೈತೆ. ಒಂಥರ ಇರಿಟೇಷನ್ ಅನಿಸ್ತಿದೆ. ಎಲ್ಲ ನನಗೆ ಬರ್ಬೇಕಾ ಈ ತರ ಅಂತ ಅನಿಸ್ತಿದೆ ಫ್ರೆಂಡ್ಸ್ ಒಂದೊಂದ್ಸಲ. ನೀನೇನಾದ್ರು ಹೇಳೋದಾಯ್ತಾ? ಇನ್ಮೇಲೆ ಮಿಸ್ ಮಾಡ್ದಿರೋ ವಿಡಿಯೋ ಮಾಡೋಣ. ನಂಗೆ ಹೆಸರು ಬೇಳೆ ಹೆಸರು ಕಾಳೆಲ್ಲ ಇತ್ತು ಅದಕ್ಕೆ. ಬೇಡ ಬಿಡಪ್ಪ, ಮನೇಲಿರೋ ಖಾಲಿ ಮಾಡುವ. 3 kg 5 ರೂಪಾಯಿ. ಅಲ್ಲಿ ಟಂಪದಲ್ಲಿ ಕಡಿಮೆ ರೇಟಿಗೆ ಮಾಡ್ತಾವ್ರಂತೆ ಫ್ರೆಂಡ್ಸ್. ಬೆಳೆ ನಾಟಿ ಮೊಟ್ಟೆ ತಗೋ ನಿನಗೆ. ಉಳ್ಳಾಗಿರ್ತಾವ, ಸುಮ್ಮನೆ ಬೇಡ. ಉಳ್ಳಾಗಿರ್ತಾವ ಅಲ್ಲೇ ಒಡೆದ್ ನೋಡ್ಬಿಟ್ಟು ಎಲ್ಲ ಒಂದ್ ಬಕೆಟ್ಗೆ ಬಟ್ಲಿಗೆ ಹಾಕೊಂಡ್ ಬಂದ್ಬಿಟ್ರೆ ಮೊಟ್ಟೆಗಳನ್ನ. ಆಪಲ್ಸ್ ಆಪಲ್ಸ್ ಆಪಲ್ಸ್. ಬೆಳ್ಳುಳ್ಳಿ ಸಣ್ಣ ಇದು ನಾಟಿ ಹೂವು ತಗೊಳ್ದೆ ಹೋದೆ. ಸಣ್ಣ ಬೆಳ್ಳುಳ್ಳಿ ಇದ್ರೆ ಬಿಡ್ಸಕ್ ಕಷ್ಟ. ತಗೊಳ್ದೆ ಹೋದೆ. ನಾನು ಬೆಳಗ್ಗೆ ಕಿಚಡಿ ಮಾಡಿದ್ದೆ ಫ್ರೆಂಡ್ಸ್. ಈಗ 11 ಗಂಟೆಲಿ ತಿಂತಾ ಇದ್ದೀನಿ. ಮುದ್ದೆ ಸಾರು ಮುಂದೆ ಯಾವುದು ಅಡುಗೆ ಇಲ್ಲ ಫ್ರೆಂಡ್ಸ್. ಇವೆಲ್ಲನೂ ವೇಸ್ಟ್ ಅನ್ನಿಸ್ತೈತೆ. ಕಿಚಡಿ ನನ್ನ ಫೇವ್ರೇಟ್, ಅದನ್ನೇ ಹಿಂಗೆ ಅಂತ ಇದ್ದೀನಿ. ಮುದ್ದೆ ಇಲ್ಲ, ಒಂದು 3-4 ತಿಂದಿಂದ ಅದಕ್ಕೋಸ್ಕರ. ಆದರೆ ಮುದ್ದೆ ಮಾಡುವ ಎನರ್ಜಿನೂ ಇಲ್ಲ. ಓಕೆ ಪಿ, ಇವತ್ತೊಂದು ಟಾಸ್ಕ್ ಮಾಡುವಾ? ಇವತ್ತು ಸೇಯಿಂಗ್ ಎಸ್ಸು ಅಂದ್ರೆ ಇಷ್ಟು ವರ್ಷ ನೀನ್ ಹೇಳ್ದಂಗೆಲ್ಲ ನಾನು ಹೆಂಗಿದ್ದೆ ಹಂಗೆ ಇದ್ದೆ. ಒಂದೊಂದ್ಸಲ ಇದ್ದೆ ಅನ್ಕೋ, ಒಂದೊಂದ್ಸಲ ಇರ್ಲಿಲ್ಲ ಅನ್ಕೋ. ಬರೀ ಇಂತದೆಯಾ? ಇವತ್ತು ಫುಲ್ ಡೇ ನಾನೇನೇನ್ ಹೇಳ್ತೀನಿ ಎಲ್ಲ ಕೆಲಸ ನೀನ್ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ಯಾವ ಕೆಲಸ ಮಾಡಕ್ಕಾಗಲ್ಲ. ಅದಕ್ಕೆ 100 ರೂಪಾಯಿ ಕೊಟ್ಬಿಡ್ಬೇಕು. ಸರಿ. ಫಸ್ಟ್ ಟೈಮ್ ಈಸಿಯಾಗಿ ಒಪ್ಕೊಳ್ತಾ ಇರೋದು ಫ್ರೆಂಡ್ಸ್ ಇಷ್ಟು ವರ್ಷದಲ್ಲಿ. ಓಕೆ, ಫಸ್ಟ್ ನನ್ ತಲೆಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಡ್ತೀಯಾ? ಎಣ್ಣೆ ಇಲ್ಲ. 100 ರೂಪಾಯಿ 100 ರೂಪಾಯಿ ಇಲ್ಲ ಅನ್ನೋದೇ ಬೇಕಾಗಿರೋದು ಫ್ರೆಂಡ್ಸ್ ನನ್ಗೆ. ಲ್ಯಾಟ್ರಿ ಮತ್ತೆ ಈ ವಾಪಸ್ ಇಸ್ಕೊಳೋ ಪ್ಲಾನಾ? ತಕ್ಷಣ ಉಂಡಿಗೆ ಹಾಕೊಬಿಡೋದು ಬೆಸ್ಟ್ ಫ್ರೆಂಡ್ಸ್ ನಾವು. ಏನಾದ್ರು ಕೇಳು. ರೇಷನ್ ಕೇಳ್ಬಾರ್ದಂತೆ ನೋಡ್ರಿ ಫ್ರೆಂಡ್ಸ್. ಇದಕ್ಕೂ ಅದಕ್ಕೂ ರೇಷನ್ಗೂ ಸಂಬಂಧ ಇಲ್ಲಪ್ಪ. ಇದು ಟಾಸ್ಕು. ಸರಿ, ಬಟ್ಟೆ ಕೊಡ್ತೀಯಾ? ಸರಿ, ಆ ಕೆಲಸ ಮಾಡು. ಇವತ್ತು ಎಷ್ಟು 100ಗಳು ಬರ್ತವೋ. ಇವತ್ತು ನಾನು 100 ಲಕ್ಷಾಧಿಪತಿ ಅಲ್ಲ ಫ್ರೆಂಡ್ಸ್, 100 ಬಾ 1000 ಆದ್ರೂ ಆಗ್ತೀನಿ ಸಂಜೆ ಹೊತ್ತಿಗೆ. ಬಟ್ಟೆಗಳೊಂದು ರಾಶಿ ಐತೆ ಫ್ರೆಂಡ್ಸ್. ಜೊತೆಗೆ ಮಳೆ ಬಿದ್ದಿರೋದ್ರಿಂದ ಸ್ಮೆಲ್ಲು ಬಂದ್ಬಿಟ್ಟೈತೆ. ನನಗೆ ಇರಿಟೇಷನ್ ಅನ್ಸ್ತೈತೆ. ಮನೇಲಿ ಒಂದ್ ಸ್ವಲ್ಪ ಮೆಸ್ಸಿ ಐತೆ. ಏನು ಅನ್ಕೋಬೇಡ್ರಿ ಫ್ರೆಂಡ್ಸ್. ನನಗೆ ಒಂದು 3-4 ದಿನದಿಂದ ಏನು ಮಾಡ್ತಾ ಇಲ್ವಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಹೆಲ್ತ್ ಹಾಳಾಗಿ ಸ್ವಲ್ಪ ಗ್ಯಾಪ್ ತಕೊಂಡಿದೀನಿ. ಹೇಳಿದ ತಕ್ಷಣ ವಾಷಿಂಗ್ ಮಿಷಿನ್. ಐ ಕಾಂಟ್ ಬಿಲೀವ್ ದಿಸ್. ಹೆಂಡತಿ ಏನಾದ್ರು 1-2 ದಿನ ಹುಷಾರ್ ತಪ್ಪಿ ಮಲಗಿದ್ರೆ ಇಲ್ಲಿ ಫ್ರೆಂಡ್ಸ್. ನನಗೆ ಇಷ್ಟ ಆಗದ್ರೆ ಒಂದೇ ಒಂದು ಕೆಲಸ ಅಂದ್ರೆ ಈ ತರ ಬಟ್ಟೆಗಳನ್ನ ನೇತಾಕೋದು. ನನಗೆ ಅದೊಂದು ಇಷ್ಟ ಆಗಲ್ಲ ಫ್ರೆಂಡ್. ಶಿವಲ ಫ್ಯಾಮಿಲಿ ಫುಲ್ಲು ಅದು ಒಂಥರ ಸಿಗ್ನೇಚರ್ ಸ್ಟೈಲು. ಹಿಂಗೆ ಅಲ್ಲಲ್ಲ ಬಟ್ಟೆಗಳೆಲ್ಲ ನೇತಾಕೋರಂದ್ರೆ ಎಲ್ಲಾರು ನೋಡ್ರಿ ಫ್ರೆಂಡ್ಸ್, ಯಾವ್ದಾರು ಊರಲ್ಲಿ ಅವ್ರ ಶಿವಣ್ಣವ್ರ ಫ್ಯಾಮಿಲಿ ಅವರೇ ಆಗಿರ್ತಾರೆ. ಸಮಾಧಾನ ಮಾಡ್ಕೊಳ್ಳಿ. ಊರಿಗೆ ಹೋದಾಗ ನೋಡಿರ್ತೀರ ಫ್ರೆಂಡ್ಸ್, ಹಂಗೆ ಅದೊಂಥರ ಹಾರ, ಹೂವಿನ ಹಾರ. ಇವತ್ತೇನೇ ಮಿಸ್ಟೇಕ್ ಮಾಡಿದ್ರು ನಿಮ್ಮ ವಂಶ ನಿಮ್ಮ ಫ್ಯಾಮಿಲಿ ತನಕ ಹೋಗ್ತಾ ಇದೀನಪ್ಪಿ. ಅವಿಗೆ 12 ವರ್ಷ ದೇಶ, ನನಗೆ 24 ವರ್ಷ ದೇಶ. ಇದನ್ನು ಮರಿತೀನ. ಮಳೆಗಾಲ ಆಗಿರೋದ್ರಿಂದ ಯಾವ ಟೈಮಲ್ಲಿ ಕರೆಂಟ್ ಬಿಟ್ಟಿರ್ತದೆ ಗೊತ್ತಿಲ್ಲ ಫ್ರೆಂಡ್ಸ್. ಮೊದಲು ನೀರೆಲ್ಲ ಇಡಿಸ್ಕೊಬಿಡ್ತೀನಿ. ಆವಾಗಲೇ ಇವತ್ತಿನ ಟಾಸ್ಕು ಸುಸೂತ್ರವಾಗಿ ನಡೆಯೋದು. ಇವಿಷ್ಟು ಹಿಡ್ಕೊಬಿಟ್ರೆ ಸಾಕು, ಎಲ್ಲ ಬಟ್ಟೆ ಒಪ್ಕೋಬಹುದು. ಅಪ್ ಮಾಡ್ಲಾ ಹೋಗಿ. ಒಳ್ಳೆ ಟೈಮ್ಗೆ ಈ ಟಾಸ್ಕ್ ನೀವು ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನಗೆ ತುಂಬಾ ಖುಷಿ ಆಯ್ತು. ಇದೇ ತರ ಟಾಸ್ಕ್ಗಳನ್ನ ಇನ್ನಷ್ಟು ಕೇಳಿ ಫ್ರೆಂಡ್ಸ್. ಮುಜುಗರ ಪಟ್ಕೋಬೇಡಿ. ಶಿವಣ್ಣ ಎಲ್ಲದಕ್ಕೂ ರೆಡಿ ಆಗಿದೆ. ನನ್ನ ಬಾಳಲ್ಲಿ ನೆಮ್ಮದಿ ಇಲ್ಲ, ಎಲ್ಲೆಡೆ ಕತ್ತಲೇ ತುಂಬಿದೆ ಎಲ್ಲ. ಎಲ್ಲೋ ಮಿಸ್ ಹೊಡಿತೈತಲ್ಲ. ಸೈಲೆಂಟ್ ಆಗಿ ಮಾಡ್ತೈತೆ ಫ್ರೆಂಡ್ಸ್ ಹೇಳೋ ಕೆಲಸ. ನನಗೆ ನಂಬಕ್ ಆಗ್ತಾ ಇಲ್ಲ ಟಾಮು. ಟಾಮುನೇ ಶೇಕ್ ಆಗಿ ಅಳ್ಳಾಡ್ತವನೆ. ಗಟ್ಟಿ ಮನ್ಸ್ ಮಾಡ್ಕೊ ಟಾಮು, ಗಟ್ಟಿ ಮನ್ಸ್ ಮಾಡ್ಕೊ. ಮೊದಲು ಲಿಕ್ವಿಡ್ ಹಾಕಿ ಫಸ್ಟ್ ನನ್ನ ಬಟ್ಟೆಗಳು ಗಲೀಜಿರಲ್ಲ. ನನ್ನ ಬಟ್ಟೆಗಳು ಅವಕ್ಕೊಂಡು ಆಮೇಲೆ ಲಾಸ್ಟಲ್ಲಿ ನಿನ್ನ ಬಟ್ಟೆ ನೀರು ಗಲೀಜಾಗ್ಬಿಡ್ತೈತಪ್ಪಿ. ನಿನ್ನ ಬಟ್ಟೆ ಮಣ್ಣು. ಈ ಸ್ಮೆಲ್ಲು ನನಗೆ ಇಡ್ಸಲ್ಲ, ಅದಕ್ಕೆ ಲೈಟಾಗಿ ಹಾಕು. ಸ್ಟಾಪ್ ಇಟ್. ಈ ಲಿಕ್ವಿಡ್ ನೊರೆ ಜಾಸ್ತಿ ಬರ್ತೈತೆ ಫ್ರೆಂಡ್ಸ್ ಸ್ವಲ್ಪ ಹಾಕೊಂಡ್ರು. ಮತ್ತೆ ಹೆವಿ ಸ್ಮೆಲ್ ಬಂದ್ಬಿಡ್ತೈತೆ, ಹೊಟ್ಟೆ ಎಲ್ಲ ಮರಳಿಸೋ ಥರ. ಹಾಕು. ಅದೇನು ಶಾಕಿ ಕೊಡೆಲ್ಲ ಹಾಕಪ್ಪಿ. ವಾಷಿಂಗ್ ಮಿಷಿನ್ಗೆ ಯಾಕಪ್ಪ ಕೈ ಹಾಕೋಗಿದ್ದವರು. ಈ ಥರ ಮಿಷಿನ್ಗೆ ಹಾಕಿದ್ರೆ ಏನು ತೊಂದರೆ ಇಲ್ಲ. ಆದ್ರೆ ನಮ್ಗೆ ಕೇರ್ಫುಲ್ ಆಗಿರ್ಬೇಕು ಫ್ರೆಂಡ್ಸ್. ನೀವೇ ಯಾರಾದ್ರೂ ಈ ಥರ ತಗೊಂಡಿದ್ರೆ ಆನ್ ಮಾಡಿದಾಗ ಕೈ ಹಾಕಕ್ಕೆ ಹೋಗ್ಬೇಡ್ರಿ, ನೀರು ಹಾಕಕ್ಕೆ ಹೋಗ್ಬೇಡ್ರಿ. ನಾನು ಯಾವುದಕ್ಕೂ ಆಫ್ ಮಾಡಿ ಇದು ಮಾಡ್ತಾ ಇರ್ತೀನಿ. ಫಸ್ಟ್ ಟೈಮ್ ಫ್ರೆಂಡ್ಸ್, ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನನ್ನ ಬಟ್ಟೆಗಳು ಮುಟ್ಟಿರೋದು. ತನಪಿ ಅಮೇರಿಕಾದಲ್ಲಿ ಎಲ್ಲ ಗಂಡಂದ್ರು ಹೆಂಡ್ತಿರು ಅಲ್ಲ, ಗಂಡ ಹೆಂಡ್ತಿ ಇಬ್ರು
ಅನ್ಸರ್ಸ್ಕೊಂಡು ಮನೆ ಕೆಲಸ ಮಾಡ್ತಾರೆ. ಇನ್ಮೇಲೆ ನಾವು ಅದೇ ತರ ಇರೋಣ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಆದ್ರೆ ಆತರ ಸಂಪ್ರದಾಯಕ್ಕೆ ಹೋಗೋದು ಬೇಡ, ಮನೆ ಕೆಲಸದಲ್ಲಿ ಮಾತ್ರ ಆತರ ಇರೋಣ. ಒಂದ್ ಕೆಲಸ ನೀನು, ಒಂದ್ ಕೆಲಸ ನಾನು. ಉಲ್ಟಾ ನೋಡಿದ್ವಿ, ಸೀದಾ ನೋಡಿದ್ವಿ. ನೋಡಿ ಇಲ್ಲಿ ಇಷ್ಟ ದಿನ ಅದು ಹೆಂಗ್ ವರ್ಕ್ ಆಗ್ತಿದೆ ಅಂತ. ಓಹೋ 1.5 ವರ್ಷ ಆಗ್ತಾ ಬಂತು ವಾಷಿಂಗ್ ಮಿಷಿನ್ ವರ್ಕ್ ಆಗೋದೇ ನೋಡಿಲ್ಲಂತೆ ಫ್ರೆಂಡ್ಸ್. ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ಈ ಬಟ್ಟೆಗಳನ್ನ ನಾನು ಒಂದಿನ ಒಗದ್ಸಕ್ ಮತ್ತೆ 3 ದಿನ ಪಕ್ಕ ಮನಿಕೋತೀನಿ. ಅಷ್ಟು ಕೋಲ್ಡ್ ಆಗ್ಬಿಡ್ತು ಫ್ರೆಂಡ್ಸ್ ಸಡನ್ ಆಗಿ. ನನ್ನ ತಲೆ ಬಚ್ಚಿಲ್ಲ ಏನೋ ಅನ್ಕೋಬಿಡಿ ಫ್ರೆಂಡ್ಸ್. ನ್ಯಾಚುರಲ್ ಬ್ಯೂಟಿ. ಅಲ್ಲಿ ಹಿಂಡ್ಕೊಂಡು ಒಳ್ಳೆ ನೀರ್ಗಾಕಿ ಮತ್ತೆ ಒಂದ್ಸಲ ಹಿಂಡ್ಕೊಳ್ಳೋದು. ಅಪ್ಪಿ ವಿಡಿಯೋನ ನಿಮ್ಮ ಅವ್ವ ನೋಡಿದ್ರೆ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ. ನನ್ನ ಮಗನ್ನ ಈ ಕೆಲ್ಸಕ್ಕೆ ಹಾಕೊಂಡವಳು ಅಂದ್ಬಿಟ್ಟು ಊರೆಲ್ಲ ಟಾಮ್ ನನ್ಗೆ ಹುಷಾರಾಯ್ತೋ ಹುಷಾರಿಲ್ಲ ಅದೆಲ್ಲ ಲೆಕ್ಕ ಇಲ್ಲ ಫ್ರೆಂಡ್ಸ್. ಅವ್ರ ಮಕ್ಳ ಕೈಲಿ ಕೆಲಸ ಮಾಡಿಸ್ಬಾರ್ದು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಟಾಪ್ಗೆ ತಲೆ ಬುಡ ಇಲ್ವಂತ. ಒಂದೇ ಒಂದು ಟಾಪ್ ಜಲ್ಸೋಷ್ಟಲ್ಲಿ ಅರ್ಧ ಬಕೆಟ್ ನೀರು ಆಚೆ ಬಿದ್ದೈತೆ ಫ್ರೆಂಡ್. ಇವತ್ತು ಶಿವಣ್ಣನ ತಂಗಿರು ಎಷ್ಟು ಜನ ಬೈಕೊಳ್ತಿರೋ ನನಗೆ. ಶಿವಣ್ಣನ ಕೈಲಿ ಕೆಲಸ ಎಲ್ಲ ಮಾಡಿಸ್ತಿದ್ದೀನಿ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್. ಇದೆಲ್ಲ ಮಾಡಬೇಕು. ನನ್ನ ಬಟ್ಟೆ ಒಗೆದು ವಿಡಿಯೋ ಮಾಡಬಾರ್ದಂತೆ ಫ್ರೆಂಡ್ಸ್. ಹೆಣ್ಣು ಗಂಡು ಎಲ್ಲ ಸಮ ಈಗ. ಇವತ್ತಿಂದ ಸ್ಟಾರ್ಟ್ ಹೊಸ ರೂಲ್ಸು. ಹಳ್ಳಿ ಕಡೆ ಬಿಡು. ಅಜ್ಜಿದಿರ್ತಾನೆ ಗಂಡನ ಕೈಲಿ ಬಟ್ಟೆ ಹೋಗ್ಸಿ ನೀನು ಉದ್ಧಾರ ಆದಿ ಏನೇ ಹಿಂಗೆ ಅನ್ಕೊಣು. ಲೊಪ್ಪ ಗಂಡನ ಕೈಲಿ ಬಟ್ಟೆ ಮುಟ್ಸಾರೆ. ಇದೇ ಡೈಲಾಗ್ ತಾನೇ ಪಕ್ಕ ಕನಕಪುರ ಕಡೆ ಇದೇ ಡೈಲಾಗ್ ಶಿವರೂರಲ್ಲಿ. ಲೊಪ್ಪ ಗಂಡನ ಕೈಲಿ ಏನೋ ಮೈಲ್ಗೆ ಬಟ್ಟೆ ಮುಟ್ಸ್ದೆ ಒಗಿಸ್ದೆ. ಮೈ ಡಿಯರ್ ಶಿವಕುಮಾರ್ ಅವರು ಅಜ್ಜೀಸ್, ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಹಂಗಾಗಿ ನನ್ನ ಗಂಡ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ರವಿಚಂದ್ರನ್ ಫಿಲಮ್ ನೋಡಿದ್ಯಾ ಅಪ್ಪಿ? ಮಾಂಗಲ್ಯಂ ತಂತು ನಾನೇನಾ? ಅದ್ರಲ್ಲಿ ರಮ್ಯ ಕೃಷ್ಣ ಥರ ಫೀಲ್ ಆಗ್ತಾ ಇದೆಯಪ್ಪಿ ನಾನು ನಿನಗೆ. ಅಲ್ಲ ನೀನು ನನಗೆ. ಸದ್ಯಕ್ಕೆ ಬಟ್ಟೆ ಸ್ವಲ್ಪನೇ ಅವೆ ಫ್ರೆಂಡ್ಸ್, ಇಷ್ಟೇನೆ. ಇನ್ನು ಶಿವ ಬಟ್ಟೆಗಳೇನೆ ಇನ್ನು. ನಾವಿಬ್ರು ಇವತ್ತು ಜಾಲಿ. ನಿನ್ನ ಬಟ್ಟೆಗಳೇನು ಕಮ್ಮಿ ಕೊಳ ಇದ್ದತೆ, ಇನ್ನೊಂದು ಕೆಪಾಕಪ್ಪಿ ತುಂಬ. 15 ನಿಮಿಷ ಟೈಮಿಂಗ್ಸ್ ಇಡು ನಿನ್ನ ಬಟ್ಟೆಗಳಿಗೆ. ಇನ್ನು ತಿರುಗಿಸಿತ್ತು ತಿರುಗಿಸೆ ಮೇಲಕ್ಕೆ ಫುಲ್ಲು ತಿರುಗಿಸು. ಇನ್ನು ತಿರುಗಿಸು. ಹಾಂ, ನಿನ್ನ ಬಟ್ಟೆಗಳು ಕೊಳೆ ಜಾಸ್ತಿ ಅಲ್ಲ, ಅದಕ್ಕೆ ಜಾಸ್ತಿ ಟೈಮಿಂಗ್ ಸಿಕ್ಕಬೇಕು. ಎಲ್ಲ ಆಯಿತು ಫ್ರೆಂಡ್ಸ್. ಇನ್ನು ಮ್ಯಾಟ್ಗಳು ಹಾಕಿದ್ದೀವಿ. ಹೆಂಗೋ ಈ ಟಾಸ್ಕ್ ಹೆಸರಲ್ಲಿ ನನ್ನ ಬಟ್ಟೆಗಳೆಲ್ಲ ಕ್ಲೀನ್ ಅದು. ಒಳ್ಳೇದು ಮಾಡ್ತದ. ಬಟ್ಟೆಗಳೆಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಕೆಲಸನೇ ಭಾನುವಾರ ಇವತ್ತೇ ಮತ್ತೆ ಮಧ್ಯಾಹ್ನಕ್ಕೂ ಕಿಚಡಿ ಹಾಕಿದ್ರೆ ನಾನು ಪಾಪಿ ಹೆಂಡತಿ ಆಗ್ಬಿಡ್ತೀನಿ ಫ್ರೆಂಡ್ಸ್. ಅದಕ್ಕೆ ಚಿಕನ್ ತೋರಿಸ್ಬಿಟ್ಟು ಶಿವ ಕೈಲೇ ಮಾಡಿಸುವ ತರಕ್ಕೆ ಹೋಗ್ತಿದ್ದೆ. ಆಮೇಲೆ ಡೈಲಿ ಹಿಂಗೆ ಇದ್ರೆ ಚೆನ್ನಾಗೈತೆ, ಡ್ರೀಮ್ ಥರ ಐತೆ ಫ್ರೆಂಡ್ಸ್ ಲೈಫ್ ಇವತ್ತು. 2000 years later. ಶಿವ ಈ ಟಾಸ್ಕ್ಗೆ ಓಕೆ ಅಂದಿದ ತಕ್ಷಣನೇ ನಾನು ಎತ್ತೆಚ್ಕೋಬೇಕಾಗಿತ್ತು ಫ್ರೆಂಡ್ಸ್. ಎಲ್ಲೋ ಮಿಸ್ ಹೊಡಿತೈತೆ ಅಂದ್ಬಿಟ್ಟು 1 ಗಂಟೆಲಿ ಹೋಗಿದ್ದು ಚಿಕನ್ ತರ್ತೀನಿ ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು 3:30 ಆಯಿತು. ಅವಂತೂ ಅಡ್ರೆಸ್ ಇಲ್ಲ ಫ್ರೆಂಡ್ ಜೊತೆ ಇದ್ದೀನಿರು ಅಂತಿದೆ. ಹಿಂಗೆ ತಪ್ಸ್ಕೊಂಡು ಹೋಗೋಕ್ಕೆ ಅಣ್ಣ ಒಪ್ಕೊಂಡಿದ್ದು ಟಾಸ್ಕ್ನ. ಆದರೂ ಬಿಡಲ್ಲ ಫ್ರೆಂಡ್ಸ್. ಟಾಸ್ಕು ವರ್ಷದ ಅಷ್ಟು ದಿನ ಲೆಕ್ಕ ಗೊತ್ತಿಲ್ಲ ಫ್ರೆಂಡ್ಸ್, ಮರ್ತೋಗಿದ್ದೀನಿ. ಅಷ್ಟು ದಿನ ನಾನು ಕೆಲಸ ಮಾಡ್ತೀನಿ. ಒಂದಿನ ನನ್ನ ಗಂಡ ಕೈಲಿ ಫುಲ್ ಕೆಲಸ ಮಾಡಿಸ್ಲೇಬೇಕು. ಹೇಗಿದ್ದೆ ನಾನು, ಹೇಗಾಗೋಗ್ಬಿಟ್ಟೆ. ಶಿವ ಏನೇ ಕೆಲಸ ಮಾಡಿದ್ರು ಕಿಚನ್ ಮಾತ್ರ ಕ್ಲೀನಿಂಗ್ ನಂದೇ ಇರ್ತೈತೆ ಫ್ರೆಂಡ್ಸ್. ಶಿವ ಕಿಚನ್ ನೀಟಾಗಿ ಕ್ಲೀನಿಂಗ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಸ್ಟವ್ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಟ್ರೆ ಆಮೇಲೆ ಒರೆಸ್ಕೊಡ್ತೈತೆ. ನಾನು ಫ್ರೆಶ್ ಆಗ್ಬಿಟ್ಟು ಬಂದು ಇವತ್ತು ಶುಕ್ರವಾರ ಫ್ರೆಂಡ್ಸ್. ಚೆನ್ನಾಗಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ದೇವ್ರ ದೀಪ ಹಚ್ಬೇಕು. ಎಷ್ಟೇ ಹುಷಾರಿಲ್ಲ ಅಂದ್ರೆ ದೇವ್ರ ದೀಪ ಹಚ್ಬೇಕು. ಇವತ್ತು ನೀವು ನೋಡ್ತಿರೋ ವಿಡಿಯೋ ಯಾವತ್ತೊಂದು ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್. ಹುಷಾರಿಲ್ದಿರ ಒಂದು ವಾರ ವಿಡಿಯೋ ಹಾಕ್ತೀರಾ ದಬ್ಬಾಕೊಬಿಟ್ಟಿದ್ನಲ್ಲ ಅವತ್ತೊಂದು. ಹಿಂದಿನ ದಿನ ಟಾಸ್ಕ್ ಮಾಡೋಣ ಸೇಯಿಂಗ್ ಎಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಶಿವ ನೋಡಿದ್ರೆ ಹೋಗ್ಬಿಟ್ಟು ಸಂಜೆ ಬಂತು, ಅದೇನೋ ಕೆಲಸ ಇತ್ತು ಅಂದ್ಬಿಟ್ಟು ಹಂಗೆ ಹೋಗ್ಬಿಟ್ಟಿತ್ತು. ಅದು ಫ್ಲಾಪ್ ಆಯಿತು ಸೇಯಿಂಗ್ ಎಸ್ಸು. ಆದರೂ ಬಿಡಲ್ಲ, ಹುಷಾರಾದ್ಮೇಲೆ ನಾನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವತ್ತು ಟಾಸ್ಕ್ ಅಲ್ಲಿಗೆ ಬಿಟ್ಬಿಟ್ಟು ಮಾರನೇ ದಿನ ಪೂಜೆಯಿಂದ ಸ್ಟಾರ್ಟ್ ಮಾಡ್ಕೊಂಡೆ. ಚುಕ್ಕಿಟ್ಟು ರಂಗೋಲಿ ಹಾಕ್ಕೊಳಕ್ಕೆ ಯಾಕೋ ಮನಸ್ಸಾಗಲಿಲ್ಲ. ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಅಷ್ಟು ಕಷ್ಟ ಆಗ್ತಾಯಿತ್ತು ಹುಷಾರು ತಪ್ಪಿಬಿಟ್ಟು. ಆದರೆ ಪೂಜೆ ಮಾತ್ರ ಬಿಟ್ಟಿಲ್ಲ. ಬೆಳಗ್ಗೆ ಎದ್ದು ಫ್ರೆಶ್ ಆಗಿಬಿಟ್ಟು ದೀಪ ಹಚ್ಬಿಟ್ಟು ದೇವ್ರಿಗೆ ಮಲ್ಕೊಬಿಡ್ತಾ ಇದೆ. ಇನ್ನು ಮನೆ ಬಾಗಿಲು ಸಾರಿಸೋದು ಗುಡಿಸೋದೆಲ್ಲ ಶಿವನೇ ಮಾಡ್ಕೊಡ್ತಾಯಿತ್ತು ಒಂದು ವಾರ. ಸದ್ಯ ಹೆಲ್ಪ್ ಮಾಡ್ತು. ಇಂಥ ಸಿಚುವೇಶನಲ್ಲಿ ಪೂಜೆಗೆ ಹೆಲ್ಪ್ ಮಾಡ್ತಲ್ಲ, ಅದು ಖುಷಿ ಪಡೋ ವಿಷಯ.
ಇಂಥ ಸಿಚುವೇಶನಲ್ಲಿ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಬಿಟ್ಟು ಹೋಗಿ ದಬ್ಬಾಕೊಂಡು ಬಿತ್ಕೋಬೇಕು. ಅದೆಲ್ಲ ಸೀನೇ ಇಲ್ಲ. ಮೈಕೈ ನೋವು ಶಕ್ತಿ ಇಲ್ಲ ಅಂದ್ರೂ ಇಟ್ಕೆ ಪುಡಿ ಹಾಕ್ಬಿಟ್ಟು ಡಿಸೈನ್ ಮಾಡೋಣ, ನೋಡೋಕೆ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಈ ಥರ ಕವರ್ ಮಾಡಿಕೊಂಡೆ. ಲಕ್ಷ್ಮೀ ಪಾದ ಮೇಲೆ ಬರೆದ್ಬಿಟ್ಟು ಕೆಳಗಡೆ ಕಮಲ ಬರೆದ್ಬಿಟ್ಟೆ, ನೋಡೋಕೆ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇನ್ನೊಂದು ದಿನ ಕಲರ್ ಹಾಕ್ಬಿಟ್ಟು ರಂಗೋಲಿ ಹಾಕಬೇಕು. ಇಟ್ಕೆ ಪುಡಿ ಹಾಕ್ತಿರೋದು ಹೆಚ್ಚು, ಕಲರ್ ಹಾಕೋಕ್ಕೆ ಎನರ್ಜಿ ಇಲ್ಲವೇ ಇಲ್ಲ. ಇಷ್ಟಕ್ಕೆ ಸ್ಟಾಪ್ ಮಾಡಿಕೊಂಡು ತುಳಸಿ ದೇವಿ ಹತ್ರನೂ ಒಂದು ಸ್ವಲ್ಪ ಬಾಗಿಲಿಗೆ ಮ್ಯಾಚ್ ಆಗೋ ಥರ ರಂಗೋಲಿನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೂ ಈ ಥರ ಕಮಲನೇ ಹಾಕೋತಾ ಇದ್ದೀನಿ. ಮೊದಲೆಲ್ಲ ಈ ಥರ ಪ್ರಾಬ್ಲಮ್ಗಳು ಎಲ್ತದ್ದು ಇರ್ತಾ ಇರಲಿಲ್ಲ ನನಗೆ. ಈ ಕೆಲಸ ಎಲ್ಲ ಬಿಟ್ಟಾಗಿಂದ ಫ್ರೀಯಾಗಿದ್ದೀನಿ ಅಂದ್ಬಿಟ್ಟು ಎಲ್ಲ ಒಟ್ಟೊಟ್ಟಿಗೆ ಅಟ್ಯಾಕ್ ಮಾಡ್ತವೆ. ಏನೋ ಆರೋಗ್ಯ ಸಮಸ್ಯೆ ಬಂದರೆ ಈ ರೇಂಜಿಗೆ ಇರ್ತೈತೆ ಅಂತ ಗೊತ್ತಿರಲಿಲ್ಲ. ಒಂದು ವಾರ ನರ್ಕ ನೋಡ್ಕೊಂಡು ಬಂದಂಗೆ ಆಗಿತ್ತು ನನಗಂತೂ. ಯಾವತ್ತೂ ಅಂಥ ಪರಿಸ್ಥಿತಿ ಬರಬಾರ್ದು ಅಂದ್ಬಿಟ್ಟು ಇವತ್ತು ಪೂಜೆ ಸ್ಟಾರ್ಟ್ ಮಾಡಿದ್ದೆ ಅವತ್ತು. ಆಮೇಲೆ ಹೂವನೂ ತಂದಿತ್ತು, ತುಂಬ ದಿನ ಆಗಿತ್ತು ಹೂವು ತಂದು. ಮಾಮೂಲಿ ದಾಸವಾಳನೇ ಆಗ್ತಾಯಿದ್ನಲ್ಲ, ಹೂವು ಎಲ್ಲ ಹಾಕ್ಬಿಟ್ಟು ಅವತ್ತು ದೀಪ ಹಚ್ಕೊಂಡೆ, ಸಮಾಧಾನ ಆಯಿತು. ಬಸಳೆ ಸೊಪ್ಪು ತಿಂತೀಯಾ? ಹಸಿದೆ ಅಲ್ಲ ಸಾರು ಮಾಡಿರೋದು, ತಿಂತೀಯಾ? ಬಸಳೆ ಸೊಪ್ಪಲ್ಲಿ ಒಂದು ವಿಚಿತ್ರ ವೆರೈಟಿ ಅಡುಗೆ ಮಾಡಬೇಕು. ಅನ್ನಕ್ಕೆ ಇಟ್ಬಿಡ್ತೀನಿ ಫ್ರೆಂಡ್ಸ್, ಇವತ್ತು ಮುದ್ದೆ ಮಾಡಲ್ಲ ಬೆಳಗ್ಗೆ. ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತೀನಿ ಬಸಳೆದಲ್ಲಿ ಪ್ರಯೋಗ ಏನು ಮಾಡೋದು ಅಂತ. ಮೊದಲು ಫಿಶ್ಗೆ ಫುಡ್ ಹಾಕ್ಬಿಟ್ಟು ಹೋಗೋಣ ಫ್ರೆಂಡ್ಸ್. ಇಲ್ಲಿ ಈ ಥರ ಇರ್ತೈತೆ, ಈ ಥರದ್ದು 2 ಹಾಕ್ಬೇಕು, ಎಲ್ಲ ಬತ್ತಾನೆ ಇಲ್ಲ, ಜಾಸ್ತಿ ಬಂದ್ಬಿಡ್ತು. ಇಲ್ಲಿ ಈ ಥರದ್ದು 2 ಹಾಕ್ಬೇಕು, ಜಾಸ್ತಿ ಆದ್ರೂ ಅದು ಜೀರ್ಣ ಆಗ್ದಿರ ಪ್ರಾಬ್ಲಮ್ ಆಗ್ತಿದೆ. ತಿಂತವನೆ ಬರಟಾಮ ಸೊಪ್ಪು ಕಿತ್ಕೊಬರವಾ? ಈಗ ಸದ್ಯಕ್ಕೆ ನಮ್ಮ ಊಟಕ್ಕೆ ಇರೋದೇ ಇದು ಫ್ರೆಂಡ್ಸ್. ಇಲ್ಲಿರೋ ಸೊಪ್ಪೆಲ್ಲ ಕಿತ್ಕೊಬಿಟ್ಟೆ, ಕಾಯೆಲ್ಲ ಕಿತ್ಕೊಬಿಟ್ಟೆ. ಹಂಗಾಗಿ ಇದನ್ನು ಸಾಂಬಾರು ಮಾಡುವ ಕಿತ್ಕೊಂಡು ಈ ಥರ ಕಿತ್ಕೊಂಡು ಇಷ್ಟು ಕಡ್ಡಿ ಸಮೇತ ಮಾಡ್ತೀನಿ ಫ್ರೆಂಡ್ಸ್, ಚೆನ್ನಾಗಿರ್ತೈತೆ. ಅದರಲ್ಲೆಲ್ಲ ಹೆಚ್ಚಿಗೆ ಪ್ರೋಟೀನ್ಸ್ ಇರೋದು. ಇಷ್ಟೇ ಆಗಿದ್ದು ಫ್ರೆಂಡ್ಸ್. ನೀಟಾಗಿ ತೊಳ್ಕೊಂಡು ಇಟ್ಕೊತೀನಿ ಫ್ರೆಂಡ್ಸ್. ಬಸಳೆ ಸೊಪ್ಪು ನೀಟಾಗಿ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಮೊದಲು ಅನ್ನಕ್ಕೆ ಇಟ್ಟಿದ್ದೀನಿ. ನಾನು ಟೊಮೊಟೊ ಎಲ್ಲ ಎತ್ಕೊಂಡು ಬಂದು ವಿಚಿತ್ರವಾಗಿ ಒಂದು ಸಾರು ಮಾಡೋಣ, ಯಾರು ಮಾಡಿರ್ಬಾರ್ದು ಯಾರು ಮಾಡಬಾರ್ದು ಆ ಥರ ಯೋಚನೆ ಮಾಡ್ತಿದ್ದೆ. ಆಮೇಲೆ ಶಿವ ಕಡೆಯಿಂದನೂ ಯೋಚನೆ ಮಾಡಿದೆ ಫ್ರೆಂಡ್ಸ್. ಟೇಸ್ಟ್ ಆಗಿಲ್ಲ ಅಂದರೆ ಬಸಳೆ ಸೊಪ್ಪು ಶಿವ ಅಷ್ಟು ಇಷ್ಟಪಡ್ತೀನಲ್ಲ ಫ್ರೆಂಡ್ಸ್, ಹಂಗಾಗಿ ಟೇಸ್ಟಾಗಿ ಮಾಡಬೇಕು, ಟೇಸ್ಟಾಗಿ ಇಲ್ದಿರ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಯೋಚನೆ ಮಾಡಿದೆ. ಯಾವತ್ತು ಬಸಳೆ ಸೊಪ್ಪಲ್ಲಿ ಯಾವ ರೆಸಿಪಿ ಮಾಡಲಿಲ್ಲ, ಅದನ್ನು ಮಾಡೋಣ ಅಂತ ಫಿಕ್ಸ್ ಆದೆ ಫ್ರೆಂಡ್ಸ್. ಅದೇ ಫ್ರೆಂಡ್ಸ್ ತಂಬುಳಿ ಮೊಸರು ಹಾಕ್ಬಿಟ್ಟು ಮಾಡ್ತಾರಲ್ಲ, ಒಂಥರ ಮಜ್ಜಿಗೆ ಹುಳಿ ಅಂತಾರೆ, ಅದು ಸಿಕ್ಕಾಪಟ್ಟೆ ಸೂಪರ್ ಆಗಿರ್ತೈತೆ. ಮೊಸರು ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಬಸಳೆ ಸೊಪ್ಪು ಹಾಕಿರೋ ಥರ ಫೀಲ್ ಅನ್ಸಲ್ಲ ಶಿವಾಗೆ. ಅದಕ್ಕೆ ನಾನು ಬಸಳೆ ಸೊಪ್ಪು ಮಜ್ಜಿಗೆ ಹುಳಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ತಂಬುಳಿ, ಇವೆಲ್ಲ ನಮಗೆ ಸಾಂಪ್ರದಾಯಸ್ಥ ಅಡುಗೆಗಳು ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಏನು ಸಿಗ್ತೈತೆ ಅದೇ ಮಾಡ್ಕೊಂಡು ತಿಂದ ಅಭ್ಯಾಸ. ಹಂಗಾಗಿ ಇವತ್ತು ಬೆಳಗ್ಗೆ ನಾನು ಎಷ್ಟು ಸಂಪ್ರದಾಯವಾಗೈತೆ ಫ್ರೆಂಡ್ಸ್. ಮನೆ ಬಾಗ್ಲೆಲ್ಲ ಶಿವ ಕ್ಲೀನ್ ಮಾಡ್ಕೊಡ್ತಾರೆ, ರಂಗೋಲಿ, ಪೂಜೆ, ಒಳ್ಳೆ ಅಡುಗೆ, ಸಕ್ಕದಾಗೈತೆ ಡೇ ಇವತ್ತು. ಈಗ ಟೊಮೊಟೊ ರೇಟ್ ಬೇರೆ ಜಾಸ್ತಿ ಆಗೈತಲ್ಲ ಫ್ರೆಂಡ್ಸ್. ಇಂಥ ಟೈಮಲ್ಲಿ ಟೊಮೊಟೊ ಇಲ್ದಿರೋ ಅಡುಗೆಗಳಂದ್ರೆ ಮಾಡಕ್ಕೆ ಸಿಕ್ಕಾಪಟ್ಟೆ ಖುಷಿ. ಹಾಗಾಗಿ ಟೊಮೊಟೊ ಎತ್ತಿಕ್ಬಿಡ್ತೀನಿ. 2 ದಿನ ಅಡುಗೆ ಆಗ್ತಿದೆ. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇದನ್ನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಫ್ರೆಂಡ್ಸ್. ಈಗ ತಂಬುಳಿಗೆ ಮೊಸರು 1/4 ಲೀಟ್ರ್ ತೊಗೊಂಡಿದ್ದೀನಿ. ಶುಂಠಿ ಸ್ವಲ್ಪ ತೊಗೊಂಡು, ಶುಂಠಿ, ಬೆಳ್ಳುಳ್ಳಿ ಈ ಥರ ಇದ್ದರೆ ಇದನ್ನು ಹಾಕ್ಬಾರ್ದು ಫ್ರೆಂಡ್ಸ್, ಅರ್ಧ ಕಟ್ ಮಾಡಿ ಹಾಕಬೇಕು. ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಬಸಳೆ ಸೊಪ್ಪು, ಇಲ್ಲಿ ಜೀರಿಗೆ ಮೆಣಸು ಫ್ರೆಂಡ್ಸ್. ಇವಿಷ್ಟು ಹಾಕಿ ನಾನು ತಂಬುಳಿ ಮಾಡ್ತೀನಿ. ಒಂದು ಬಾಣಲಿ ಇಟ್ಕೊಂಡು ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೇನೆ ಮೆಣಸು 1 ಸ್ಪೂನ್ ಹಾಕ್ಕೊಂಡೆ, ಜೀರಿಗೆ 1 ಸ್ಪೂನ್ ಹಾಕ್ಕೊಂಡೆ, ಹಸಿಮೆಣಸಿನಕಾಯಿ ಹಾಕ್ಕೊಂಡು ಇದೊಂದು ಸ್ವಲ್ಪ ಬಾಡಿಸ್ಕೊಂಡೆ. ಮೆಣಸಿನ್ಕಾಯಿ ಮುರ್ದಾಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಮುಖದ ಮೇಲೆ ಆರ್ಬಿಡ್ತೈತೆ, ಅದಕ್ಕೋಸ್ಕರ. ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡು ಸೊಪ್ಪು ಹಾಕ್ಕೊಂಡೆ ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಹಸಿ ಸ್ಮೆಲ್ಲು ಫ್ರೆಂಡ್ಸ್. ಸಾಂಬಾರಲ್ಲಿ ಏನೇ ಹೆಂಗೆ ಮಾಡಿದ್ರು ಅದಕ್ಕೆ ಜಾಸ್ತಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಸ್ಮೆಲ್ ಬರಲ್ಲ ಅಂದ್ಬಿಟ್ಟು ಕಡ್ಡಿನೂ ಸೇರಿಸಿ ಹಾಕ್ಕೊಬಿಟ್ಟಿದ್ದೆ. ಅದರಲ್ಲೇ ಜಾಸ್ತಿ ನಾರಿನಾಂಶ ಇರ್ತೈತೆ, ಒಳ್ಳೇದು ಅಂದ್ಬಿಟ್ಟು. ಆಮೇಲೆ ತೆಂಗಿನಕಾಯಿ ಒಂದು ಸ್ವಲ್ಪ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡು ಅದು ನನಗೆ ಸೈಡ್ಗೆ ಎತ್ಕೊಬಿಟ್ಟೆ. ಇವಿಷ್ಟನ್ನ ರುಬ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಅದು ತಣ್ಣಗಾದ್ಮೇಲೆ ಅಷ್ಟೇ ರುಬ್ಕೊಂಡೆ. ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋದನ್ನ ಪೇಸ್ಟ್ನ ಹಾಕ್ಕೊಳ್ಳೋದು. ಆಲ್ರೆಡಿ ಒಗ್ಗರಣೆ ಮಾಡ್ಕೊಂಡಿದ್ದೀನಲ್ಲ, ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊಸರನ್ನು ಅದೇ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡೆ. ಮಿಸ್ಟೇಕ್ ಏನಂದರೆ ಅರ್ಧ ಲೀಟ್ರ್ ಮೊಸರು ತಗೋಬೇಕಾಯ್ತು ಇಷ್ಟು ಸೊಪ್ಪಿಗೆ, 1/4 ಲೀಟ್ರ್ ಹಾಕ್ಕೊಂಡೆ. ಹಾಗಾಗಿ ಅದೇ ಸ್ಮೆಲ್ ಹೊಡಿತಾ ಇತ್ತು, ಸೊಪ್ಪಿನ ಸ್ಮೆಲ್ಲು. ಸೂಪರ್ ಡೂಪರ್ಗೆ ತಂಬುಳಿ ಏನೋ ರೆಡಿ ಆಗೋಯ್ತು ಫ್ರೆಂಡ್ಸ್. ಈಗ ಒಂದು ಟೆನ್ಷನ್ ನನಗೆ, ಅನ್ನ ಫುಲ್ ಬಿಸಿ ಐತೆ, ಅದಕ್ಕೆ ತಟ್ಟೆಗೆ ಹಾಕಿ ಇಟ್ಟಿದ್ದೀನಿ. ಮೊಸರನ್ನ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ಬಾರ್ದು, ಒಳ್ಳೇದಲ್ಲ ಅಂತ ಹೇಳ್ತಾರೆ. ಈಗ ತಂಬುಳಿ ಒಳಗೆ ಮೊಸರು ಐತೆ, ಬಿಸಿ ಅನ್ನ ಐತೆ, ನಾನೇನು ಮಾಡಲಿ ಫ್ರೆಂಡ್ಸ್? ಗೊತ್ತಾಗ್ತಾ ಇಲ್ಲ, ಜಾಸ್ತಿ ಹಾಕುವ. ಈಗ ಮಳೆ ಆಗಿರೋದ್ರಿಂದ ಇದು ಸ್ವಲ್ಪ ಶೀತ ಆಗ್ಬೋದು. ಇಟ್ಸ್ ಓಕೆ ಫ್ರೆಂಡ್ಸ್, ನನ್ನ ಬಾಡಿಗೆ ಅಡ್ಜಸ್ಟ್ ಆಗ್ತಿದೆ ಅನ್ಕೋತಾ ಇದ್ದೀನಿ. ಮೊಸರಕ್ತಾ
ಚೆನ್ನಾಯ್ತಾ? ಅವತ್ತು ನಾವು ಮಾಡಿದ್ವಲ್ಲೇ ಖಾರ ಬರ್ಬೋದು ನಾನು ಖಾರ ಜಾಸ್ತಿ. ಖಾರ ಜಾಸ್ತಿ? ಓ ಶೆಟ್. ಆದ್ರೆ ಚೆನ್ನಾಗೈತಾ? ಬಿಟ್ರೆ ಇವನೇ ತೆಗೆದು ಬಿಡ್ತಾನೆ. ಅವರೇ ಬೇಡ ಒಂದಿಲ್ಲ. ಅವ್ನು ಜಂಪ್ ಮಾಡಿ ಮಾಡಿ ನೋಡ್ತಾವನೆ. ದಾಳಿಂಬೆ ಇಲ್ಲ ಹೋಗುವಲ್ಲಿ ದಾಳಂಬಿ ಒಣಗೋಗೈತೆ. ಫಸ್ಟ್ ಟೈಮ್ ಮೈಸೂರು ಬೇಳೆ ತರಿಸ್ದೆ ಫ್ರೆಂಡ್ಸ್. ಬೇಳೆಗಳೆಲ್ಲ ಖಾಲಿ ಆಗ್ಬಿಟ್ಟಿತ್ತು. ಮೈಸೂರು ಬೇಳೆ ದಾಲ್ ಮಾಡಕ್ಕೆ ಫ್ರೆಂಡ್ಸ್. ಇದು ಕಿಚಡಿ ದಾಲು ಅದು ಇದು ಮಾಡ್ಕೋಬೋದು. ಉದ್ದಿನ ಬೇಳೆ ಮಾಮೂಲಿ ದೋಸೆಗೆ, ತೊಗರಿಬೇಳೆ, ಅವರೆಬೇಳೆ ಒಂದು ಮಿಸ್ಸಿಂಗು, ಆಪಲ್ಲು. ಮೊಟ್ಟೆ ತಗೋತೀನಿ. ಪಾಪ ಅವನಪ್ಪಿ. ಬಿಸ್ಕೆಟ್ ಬೇಕೈತೆ. ಕೇವಣ ಎಗರಾಡ್ತಿತ್ತು. ಮತ್ತೆ ತಗೋತೀನಿ 4 ಮೊಟ್ಟೆನೂ. ಮೊಟ್ಟೆ ತಗೋಬಾ, ನಿನ್ಗೆ ಫ್ರೈ ಮಾಡ್ಕೊಡ್ತೀನಿ. ಮೊಟ್ಟೆ ಹಾಕು. ತಗೋ ನೀನೊಂದು ಪೀಸು. ಒಂದು ಪೀಸ್ ತಿನ್ನು, ನಾನು ಇಷ್ಟು ತಿನ್ನಲ್ಲ. ಚೆನ್ನಾಗಿದೆ. ನನಗೆ ಹಣ್ಣು ಅಂದ್ರೆ ಅಲರ್ಜಿ. ಇನ್ನೊಂದು 2-3 ದಿನ ಬೇಗ ಸುಧಾರಿಸ್ಕೊಬಿಡ್ತೀನಿ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ತೀರಾ ಕಷ್ಟ ಆಗ್ತೈತಿ, ತಡೆಯೋಕ್ಕಾಗ್ತಿಲ್ಲ. ನೀವು ಒಂದು ಐಡಿಯಾ ಕೊಟ್ರಲ್ಲ ಫ್ರೆಂಡ್ಸ್, ನೀಲಗಿರಿ ತೈಲ, ಅದು ಕೇಳಿದ್ದೀನಿ. ನೀಲಗಿರಿ ತೈಲ ತಂದ ಎಲ್ಲ ನೋವೆಲ್ಲ ಹೋಯ್ತಿದೆ, ಗ್ಯಾರಂಟಿ ಕೊಡ್ತೀನಿ, ವಾಸ ಆಗಲ್ಲ ಕೇಳು ಅಂತ. ವಾಸ ಆಗ್ಲಿಲ್ಲ ಅಂದ್ರೆ ಏನು? ಕಿಲ್ ವಾಸ ಆಗಿಲ್ಲ ಅಂತ ಕೇಳಿದ್ರೆ ವಾಪಸ್ ಕೊಟ್ಬಿಡು ಅಂತ. ಇದು 200 ರೂಪಾಯಿ. ಬೇರೆದು ಅರ್ಧ ಉಯ್ಕೊಂಡು ಕೊಟ್ಟೈತವಯ್ಯ. ಅದು ನೀರಲ್ಲಿ ಹಾಕ್ಬೇಕಂತ, ಪವರ್ ಅಪ್ ಅಂತ. ನೀರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಸಾಜ್ ಮಾಡ್ಕೊ. ನೀವು ಸ್ವಲ್ಪ ಇಷ್ಟ ಹಾಕ್ತೀಯಾ, ಅದ್ ನೀರ್ ಹಾಕೋಬೇಕು. ನೀರ್ ಹಾಕೊಂಡು ಮಸಾಜ್ ಮಾಡ್ಕೋಬೇಕಂತ. ಫ್ರೆಂಡ್ಸ್, ನೀವು ಹೇಳಿದ್ರಲ್ಲ ನೀಲಗಿರಿ ತೈಲ, ಕೇಳಿದ್ದಕ್ಕೆ ಇದೇ ಸಿಕ್ಕಿದ್ದು. ಲೆಮನ್ ಗ್ರಾಸ್ ಆಯಿಲ್ ಅಂತ ಐತೆ. ಓ, ನೀಲಗಿರಿ ತೈಲನ ಲೆಮನ್ ಗ್ರಾಸ್ ಅಂತಾರ? ಚೆಕ್ ಮಾಡಿ ಮಗನೆ. ಬೇಳೆ ಬಾಕ್ಸ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿತ್ತು ಫ್ರೆಂಡ್ಸ್. ಯಾವಾಗ ತುಂಬಿಸ್ತೀನೋ ಅಂತ ಅನ್ಕೊಂಡಿದ್ದೆ. ಫೈನಲಿ ಎಲ್ಲ ತರಿಸ್ಕೊಂಡೆ ಫ್ರೆಂಡ್ಸ್. ನಾನು ಜಾಸ್ತಿ ತರಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಇಷ್ಟೇ ಕಾಲ್ kg ತರಿಸ್ಕೊತೀನ. ಇವೆಲ್ಲ ನಮಗೆ 3-4 ತಿಂಗಳು ಬರ್ತೈತೆ. ಮತ್ತೆ ಸ್ಟಾಕ್ ಇಟ್ಕೊಂಡ್ರೆ ಹುಳ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಲ್ಲ. ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಅಂದ್ರೆ ಅದ್ರಲ್ಲಿ ಬರೀ ಕಾಳುಗಳೇ ತುಂಬೈತೆ. ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟೇ ತರಿಸ್ಕೊತೀನಿ. ಇಲ್ಲೇ ಅಂಗಡಿ ಎಲ್ಲ ತಕ್ಕೋಬೋದು ಬೇಕಾದಾಗ ಅಂತ ಅಂದ್ಬಿಟ್ಟು ನಾನು ಹಿಂಗೆ ಆರಾಮಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಂತ್ಕೊಳ್ಳೋಕೆ ಸಹ ಆಗ್ತಿಲ್ಲ, ಫುಲ್ಲು ಬೆನ್ನೆಲ್ಲ ನೋವು ಆ ಥರ ಆಗ್ತಿದೆ. ಇದ್ದಕ್ಕಿದ್ದಂಗೆ ಸ್ಟಾರ್ಟ್ ಆಗ್ಬಿಡ್ದು. ನಾವು ಅನ್ಕೋತೀವಿ ಮನೇಲಿರೋ ಮಕ್ಕಳಿಗೆ ಏನು ಕಷ್ಟ ಇರ್ತೈತಿ, ಏನು ನೋವು ಇರ್ತೈತೆ ಅಂತ. ನಿಜವಾಗ್ಲೂ ಹೆಲ್ತ್ ಪ್ರಾಬ್ಲಮ್ಗಳು ಬರೋದೇ ಮನೇಲಿ ಇದ್ದಾಗ ಸ್ಟಾರ್ಟ್ ಮಾಡಿದಾಗ. ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ಅವ್ರಿಗೂ ಇರ್ತೈತೆ, ಆದರೆ ಇಷ್ಟು ಸೀರಿಯಸ್ ಆಗಿರಲ್ಲ ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ. ಈ ನೋವುಗಳು ಇದ್ರೂ ನಾನು ಅದ್ರ ಕಡೆ ಗಮನ ಕೊಡ್ತಾ ಇರಲಿಲ್ಲ. ಕೆಲ್ಸದ ಬಿಸಿಲಿ ಇರ್ತಿದ್ದೆ. ಇವಾಗ ರಿಯಲ್ ಆಗಿ ಗೊತ್ತಾಗ್ತೈತೆ, ಹೆಂಗಂಗೂ ಆಗ್ತೈತೆ ಫ್ರೆಂಡ್ಸ್. ಕೆಲಸ ಬಿಟ್ಟು 1 ವರ್ಷಕ್ಕೇನೆ. ಇನ್ನ ಮುಂದೆ ಹೆಂಗಾಯ್ತೋ ಏನೋ, ನನ್ನ ಜೀವನ ನನಗೆ ನೆನ್ಸ್ಕೊಂಡ್ರೆ ಭಯ ಆಗ್ತೈತೆ. ನಿಜವಾದ ಕಷ್ಟ ಮನೇಲಿರೋ ಹೆಣ್ಮಕ್ಳಿಗೆನೆ. ಓಕೆ ಫ್ರೆಂಡ್ಸ್, ಈಗ ಅಡುಗೆಗೆ ಶಿವ ಮೊಟ್ಟೆ ತಂದೈತೆ. ನಾನು ತಿಂತಾ ಇಲ್ಲ ಫ್ರೆಂಡ್ಸ್. ಈ ಥರ ಜಾಸ್ತಿ ಬ್ಯಾಕ್ ಪೈನ್ ಇದ್ದಾಗ ಮೊಟ್ಟೆ ತಿಂದ್ರೆ ಅದು ವಾಯಿ ಥರ ಇನ್ನೂ ನೋವು ಜಾಸ್ತಿ ಆಗ್ತೈತೆ. ಮೊಟ್ಟೆ ವಾಯಿ ಜಾಸ್ತಿ. ಅದಕ್ಕೆ ನಾನು ಶಿವಾಗೆ ನುಗ್ಗೆ ಸೊಪ್ಪು ತಂದಿದ್ದು ಹಂಗೆ ಇಟ್ಬಿಟ್ಟಿದ್ದೀನಿ. ಅದನ್ನ ತೆಗೆದು ನೋಡ್ತೀನಿ ಅದ್ರ ವ್ಯವಸ್ಥೆ ಹೆಂಗಾಗುತ್ತೆ ನೋಡ್ಕೊಂಡು ಶಿವಾಗೆ ಪಲ್ಯ ಮಾಡಿಕೊಟ್ಟು, ನುಗ್ಗೆ ಸೊಪ್ಪು ಮೊಟ್ಟೆ ಪಲ್ಯ, ಟಾಮಗ್ ಮೊಟ್ಟೆ ಬೇಯಿಸಿ ಎಲ್ಲ ನನ್ನ ಕೈಲಿಂತೂ ನಿಂತ್ಕೊಳಕ್ಕೂ ಆಗ್ತಾ ಇಲ್ಲ. ಹಿಂಗೆಲ್ಲ ಮಾಡ್ಬೇಕು ಅನ್ಕೋತಾ ಇದ್ದೀನಿ. ಈಗ 1 ಸೆಕೆಂಡ್ ಮತ್ತೆ ಮೈಂಡ್ ಚೇಂಜ್ ಆಗ್ತಿದೆ ಈ ಪೇನ್ಸ್ ಇಂದ. ಮತ್ತೆ ಸುಮ್ಮನೆ ಮಲ್ಕೊಬಿಡೋಣ ಅಂದ್ಬಿಟ್ಟು ಮಲ್ಕೊಬಿಡ್ತೀನಿ. ಹೇಳಕ್ಕಾಗಲ್ಲ ಫ್ರೆಂಡ್ಸ್. ಸ್ವಲ್ಪ ಫ್ರೆಶ್ ಆಗಿ ಐತೆ ಅಂತ ನನ್ನ 6th ಸೆನ್ಸ್ ಹೇಳ್ತೈತೆ. 7th ಸೆನ್ಸ್ ಬೇಡ, ಬಿಸಾಕ್ಬಿಡು, ತಲೆ ಕೆಡ್ಸ್ಕೊಬೇಡ, ಇದೆಲ್ಲ ಬಿಡಿಸ್ಕೊಂಡು ಹುಚ್ಚಿಡ್ಸ್ಕೊಬೇಡ, ಈಗಲೇ ಜಾಸ್ತಿ ಹೊತ್ತು ನಿಂತ್ಕೊಳಕ್ ಆಗ್ತಾ ಇಲ್ಲ ಅಂತಿದೆ. ಹಸಿದು 2 ಮೊಟ್ಟೆಗೆ ಆಗಷ್ಟು ಮಾತ್ರ ಇಷ್ಟು ಎತ್ಕೊಂಡು ಫ್ರೆಂಡ್ಸ್, ಮಿಕ್ಕಿದೆಲ್ಲ ಬಿಸಾಕ್ಬಿಡ್ತೀನಿಲ್ಲ. ಇದಾಗ್ಬಿಟ್ಟೈತೆ. ಫ್ರೆಶ್ ಆಗಿ ಮಾಡ್ಬೇಕು 1 ದಿನದಿಂದ 2 ದಿನದಲ್ಲಿ. ನಾನು ವಾರಂಗಟ್ಲೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಗ್ತೈತೆ ಆ ಕೆಲಸ. ಬಾಂಡಿ ಇಟ್ಕೊಂಡು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡು, ಮೆಣಸು 4 ಕಾಳು, ಜೀರಿಗೆ ಒಂದು ಅರ್ಧ ಸ್ಪೂನು, ಮೆಣಸಿನ್ಕಾಯಿ ಖಾರ ಜಾಸ್ತಿ ಫ್ರೆಂಡ್ಸ್, ಅದಕ್ಕೆ 2 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪನೇ ಚಟ್ನಿ ಹಾಕಬೇಕು ಅಂತ ಈ ಥರ ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ, ಒಂದು ಸ್ವಲ್ಪ ಹುಣಸೆಹಣ್ಣು ಇಷ್ಟು ಹಾಕಿ ಫ್ರೈ ಮಾಡಿಕೊಂಡು, ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸ್ಕೊಂಡು, ಉಪ್ಪು ಹಾಕಿ ರುಬ್ಬಿಟ್ಕೊಳ್ಳೋದು ಅಷ್ಟೇ. ಇಷ್ಟೇ ಸಿಂಪಲ್ ಟೊಮೊಟೊ ಚಟ್ನಿ, ಈರುಳ್ಳಿ ಚಟ್ನಿ, ಹಾಲಿನ 1 ಚಟ್ನಿ ಇದು. ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು, ಮೆಣಸಿನ್ಕಾಯಿ, ಈರುಳ್ಳಿ ಅರ್ಧ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪು ಮೊಟ್ಟೆ ಫ್ರೈ ಮಾಡೋಣ ಅಂದ್ಬಿಟ್ಟು 2 ಮೊಟ್ಟೆಗೆ ಆಗಷ್ಟು ಮಾಡ್ಕೋಬೇಕು ಅಂದ್ಬಿಟ್ಟು ಆಮೇಲೆ ನುಗ್ಗೆ ಸೊಪ್ಪು ಹಾಕೊಂಡು ಉಪ್ಪು ಹಾಕೊಂಡು ಬಾಡಿಸ್ಕೊಂಡೆ. ನುಗ್ಗೆ ಸೊಪ್ಪು ಹೆಲ್ತ್ಗೆ ತುಂಬ ಒಳ್ಳೇದು ಫ್ರೆಂಡ್ಸ್. ಆದರೆ ನಾವೆಲ್ಲ ಬಾಡಿಸಿ ವೇಸ್ಟ್ ಮಾಡಿಬಿಟ್ಟೆ ಈ ಸಲ, ತಿನ್ನೋಕ್ಕಾಗ್ದಿರಾ, ಹುಷಾರಿಲ್ದಿರ. ಆಮೇಲೆ ಮೊಟ್ಟೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮೊಟ್ಟೆ ಫ್ರೈಗಿಂತ ನುಗ್ಗೆ ಸೊಪ್ಪು ಮೊಟ್ಟೆ ಫ್ರೈ ಎಕ್ಸ್ಟ್ರಾ ಟೇಸ್ಟ್ ಇರ್ತೈತೆ. ಅದಕ್ಕೆ ಈ ಥರ ಶಿವಾಗ ಮಾಡಿಕೊಟ್ಟೆ. ಅದಕ್ಕೆ ಮೆಣಸು ಪುಡಿ, ಧನಿಯಾ ಪುಡಿ ಏನೂ ಹಾಕಲಿಲ್ಲ. ಸುಸ್ತಾಗ್ಬಿಟ್ಟಿತ್ತು ನನಗೆ ಅಡುಗೆ ಮಾಡೋಷ್ಟಲ್ಲ. ಅದಕ್ಕೋಸ್ಕರ ಇದು ನನಗೆ ಅವರೆಕಾಳು ಹುರ್ಕೊಂಡೆ. ನಾನು ಹೆಂಗೋ ಮೊಟ್ಟೆ ತಿನ್ನಲ್ಲ ಅಂದ್ಬಿಟ್ಟು ಹುರ್ಕೊಂಡು, ನೀರು ಹಾಕ್ಬಿಟ್ಟು, ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು ಬಗ್ಸ್ಕೊಂಡ್ರೆ ಆಗೋಯ್ತು. 2 ದಿನ ಆದಮೇಲೆ ಮುದ್ದೆ ಮಾಡಿದ್ದೀನಿ ಫ್ರೆಂಡ್ಸ್. ಶಿವ ಅನ್ನ ತಿಂತೈತೆ, ನಾನೇ ತಿನ್ನಲ್ಲ. ಜಾಗ ಬಿಡಪ್ಪ, ನಿಂಗೆ ಅನ್ನಕ್ಕೆ ಇಟ್ಟಿದ್ದೀನಿಲ್ಲ. ಚಟ್ನಿ ನುಣ್ಣಗೆ ರುಬ್ಬಿಲ್ಲ ಫ್ರೆಂಡ್ಸ್. ಅದು ಚಿಕ್ಕ ಜಾರು ಹಾರ್ತೈತೆ, ಗೋಡೆ ಎಲ್ಲ ಹಾರ್ಬಿಡ್ತೀಲಿ ರುಬ್ಬಕ್ಕೆ ಹೋಗಿ.
ಹುಷಾರಿಲ್ಲ ಅಂದರೆ ನಮ್ಮ ಮನೆ ಪರಿಸ್ಥಿತಿ ಹಿಂಗಿರ್ತಿದೆ ಫ್ರೆಂಡ್ಸ್. ಎಲ್ಲಿದ್ದಲ್ಲಿದ್ದಲ್ಲೇನೇನೆ.